ಮಾತಾಡಿ. ನಮಸ್ಕಾರ ಸ್ನೇಹಿತರೆ, ಇಲ್ಲಿ ಇವತ್ತು ಗದಗ ಜಿಲ್ಲೆ ಲಕ್ಷ್ಮೀಶ್ವರ ತಾಲೂಕಿನ ಆಲದಹಳ್ಳಿ ಗ್ರಾಮ ಪಂಚಾಯತಿ ಕುಂದುಕೊರತೆ ಬಗ್ಗೆ ನಾವು ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮೌಖಿಕವಾಗಿ ನಾವು ಹೇಳಿದ್ದೀವಿ. ಆದರೂ ಕೂಡ ಅಧಿಕಾರಿ ಕೂಡ ಯಾವುದೇ ಕ್ರಮನೂ ಇಲ್ಲಿ ಒದಗಿಸಿಕೊಳ್ಳಿಲ್ಲ, ಯಾವುದೇ ಥರದ ಅನುಕೂಲತೆ ಮಾಡಿಕೊಳ್ಳಿಲ್ಲ, ಕುಂದುಕೊರತೆ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿಲ್ಲ. ಹಾಗಾಗಿ ಇಲ್ಲಿ ಬೇಸತ್ತು ಜನ ಗ್ರಾಮ ಪಂಚಾಯತಿನ ಇವತ್ತು 3/7/2026 ಒಂದು ಪಂಚಾಯತಿಗೆ ಮುತ್ತಿಗೆ ಹಾಕೋಣ ಅಂತೇಳಿ ನನ್ನ ಬಳಿ ಹೇಳಿದಾಗ ನಾನು ಇವತ್ತು ಪಂಚಾಯತಿಗೆ ಬಂದು ಮುತ್ತಿಗೆ ಹಾಕಿದೆ. ಇವತ್ತು ದಯವಿಟ್ಟು ಯಾರೂ ಕೂಡ ಅಧಿಕಾರಿಗಳು ಇಲ್ಲಿ ಬಂದು ಇನ್ನೂವರೆಗೆ ನೋಡಿರಿ, ಈ ಟೈಮ್ ಎಷ್ಟೊತ್ತಿಗೆ 1 ಗಂಟೆ ಆಗುವಂತ ಇಲ್ಲಿ ಹಾಕಿ ಹೋಗಿಬಿಟ್ಟಿದ್ದಾರೆ. ನಾವು ಬಂದು ಅಷ್ಟೇ ಕುಂತಿದ್ದೀವಿ, ಅವರೇ ಹಾಕ್ಕೊಂಡು ಹೋಗಿದ್ದಾರೆ. ನಾವು ಇಲ್ಲಿ ಹಾಕಿಲ್ಲ, ಏನಿಲ್ಲ, ಅವರೇ ಹಾಕ್ಕೊಂಡು ಹೋಗಿದ್ದಾರೆ. ಇಲ್ಲಿ ಬೇಜವಾಬ್ದಾರಿ ಎಷ್ಟು ಕಾಣ್ತೈತಿ, ಇಲ್ಲಿ ಇಲಾಖೆ ಆಡಳಿತ ಹೆಂಗೈತಿ, ಪಂಚಾಯತ್ ಆಡಳಿತ ಅನ್ನೋದು ತಾವು ಇಲ್ಲಿ ನೋಡಬೇಕಾಗಿದೆ. ತಾವು ದಯವಿಟ್ಟು ಇಲ್ಲಿ ಸಮಸ್ಯೆ ಏನಂದರೆ, ಇಲ್ಲಿ ಸುತ್ತಮುತ್ತಿನ ಎಲ್ಲ ಕೃಷಿಯರ್ಗಳಿದೆ. ಆ ಕೃಷಿಯರ್ಗಳಲ್ಲಿ ಅವರು ಹಗಲಿ ರಾತ್ರಿ ಅನ್ನೋದೇ ಲಾಸ್ಟ್ ಮಾಡ್ತಿದ್ದಾರೆ. ಈಗ ಅದರ ಬೇರೆ ಮಳೆ ಕೂಡ ಸಂಪೂರ್ಣ ಬಂದಾಗಿದೆ. ಅಲ್ಲಿ ಇದ್ದಂಥ ರೈತಾಪಿ ಜೀವನ ಮಾಡೋಂಥ ಬೋರ್ಗಳಿದ್ದಂಥ ಬೋರ್ಗಳು ಕೂಡ ಅಂತರ್ಜಲ ಕುಸಿದು ನೆಲಕ್ಕೆ ಹೋಗ್ತದೆ. ಹಾಗಾದರೆ ಈಗ ಯಾರನ್ನು ಕೇಳಬೇಕು? ಮತ್ತು ಅಲ್ಲಿ ಕೃಷಿಯರ ಹತ್ತಿರ ಇರುವಂಥ ಈ ಊರಿಗೆ ಸಪ್ಲೈ ಆಗುವಂಥ 3 ಬೋರ್ಗಳು, ಆ ಬೋರನ್ನು ಕೂಡ ಭಾಳ ದೂರಲ್ಲ, ಭಾಳ ಹತ್ತಿರ ಇರುವಂಥ ಬೋರ್ಗಳಿವೆ ಆ ಕೃಷಿಯರಿಗೆ. ಹಾಗಾಗಿ ನಾವು ಆ ಕೃಷಿಯರ ಅಂಗವಾಗಿ ನಾವು ಸಾಕಷ್ಟು ಬಾರಿ ಪಿಡಿಯವ್ರಿಗೆ ಹೇಳಿದ್ರು ಕೂಡ ಏನೂ ಕ್ರಮ ತಗೊಳ್ಳಾರ್ದೆ ಇವತ್ತು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗಿದ್ದಾರೆ. ನಾವು ದಯವಿಟ್ಟು ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಈ ಪಂಚಾಯತಿಗೆ ಬರೋವರೆಗೂ ಇಲ್ಲೇ ಹೋಗಿ ನಮ್ಮದು ಮೌನ ಹೋರಾಟ ಪ್ರಾರಂಭಗೊಂಡೈತಿ. ಅದು ಯಾವಾಗ ಅಂತ್ಯ ಆಗುತ್ತೋ ಗೊತ್ತಿಲ್ಲ. ಅಧಿಕಾರಿಗಳು ಬಗೆಹರಿಸೋವರೆಗೂ ನಾವು ಇಲ್ಲೇ ಕೊಡ್ತೀವಿ. जिस नंबर से आप